ವಿಜಯನಗರ ಚಾನೆಲ್ ವೀಕ್ಷಕರಿಗೆ ನಮಸ್ಕಾರ. ನಾನು ಭುವನಶ್ರೀ ನವೀನ್ ಕುಮಾರ್. ಈಗ ವಾರ್ತೆಗಳ ಮುಖ್ಯಾಂಶಗಳು. ಚೇತನ ಸಾಹಿತ್ಯ ಸಂಸ್ಥೆಯಿಂದ ಆಯೋಜನೆ. ಈಗ ವಾರ್ತೆಗಳ ವಿವರ. ನೈಸರ್ಗಿಕವಾಗಿ ಲಭಿಸುವ ನೀರು ಇಲ್ಲದಿದ್ದಲ್ಲಿ ಮನುಕುಲ ಸೇರಿದಂತೆ ಪ್ರಾಣಿ, ಪಕ್ಷಿ ಹಾಗೂ ಸಸ್ಯ ಜೀವ ಸಂಕುಲದ ನಾಶ ನಿಶ್ಚಿತ. ಹೀಗೆ ನೀರನ್ನ ಸಂರಕ್ಷಿಸುವ ಹಿನ್ನೆಲೆಯಲ್ಲಿ ಪ್ರತಿ ವರ್ಷ ವಿಶ್ವ ಜಲ ದಿನಾಚರಣೆಯನ್ನ ನಡೆಸುವ ಮೂಲಕ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಿಕೊಂಡು ಬರಲಾಗುತ್ತಿದೆ. ಹೀಗೆ ದಿನಾಂಕ 28ರಂದು ಹೊಸಪೇಟೆ ತಾಲೂಕು ಕಾನೂನು ಸೇವೆಗಳ ಸಮಿತಿ, ವಕೀಲರ ಸಂಘ, ಕಂದಾಯ ಇಲಾಖೆ ಸೇರಿದಂತೆ ಸರ್ಕಾರದ ವಿವಿಧ ಇಲಾಖೆಗಳ ಸಹಯೋಗದಲ್ಲಿ ನ್ಯಾಯಾಲಯದ ಸಂಕೀರ್ಣದಲ್ಲಿ ವಿಶ್ವ ಜಲ ದಿನಾಚರಣೆ ಕೈಗೊಳ್ಳಲಾಗಿತ್ತು. ಈ ಹಿನ್ನೆಲೆಯಲ್ಲಿ ನ್ಯಾಯಾಲಯದ ಆವರಣದ 4 ಭಾಗಗಳಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನು ನಿರ್ಮಿಸಲಾಗಿ ಪೂಜೆ ಸಲ್ಲಿಸುವ ಮೂಲಕ ಉದ್ಘಾಟಿಸಿ ಸಾರ್ವಜನಿಕರ ಉಪಯೋಗಕ್ಕಾಗಿ ಲೋಕಾರ್ಪಣೆಗೊಳಿಸಲಾಯಿತು. ಬಳಿಕ ಹೊಸಪೇಟೆ ನ್ಯಾಯಾಲಯದ ಪ್ರಧಾನ ಸಿವಿಲ್ ನ್ಯಾಯಾಧೀಶರಾದ ಪ್ರಶಾಂತ್ ನಾಗಲಾಪುರ ರವರು ಮಾತನಾಡಿ, ಬಳಕೆಗೆ ಬರುವ ನೀರು ಹೊಂದಿರುವ ದೇಶ ಅಭಿವೃದ್ಧಿ ಹೊಂದಲು ಸಾಧ್ಯ ಎಂಬ ಧ್ಯೇಯ ವಾಕ್ಯದೊಂದಿಗೆ ಈ ವರ್ಷದ ವಿಶ್ವ ಜಲ ದಿನಾಚರಣೆಯನ್ನ ನಡೆಸಲಾಗುತ್ತಿದ್ದು, ಹಾಗಾಗಿ ಸಾರ್ವಜನಿಕರಿಗೆ ಶುದ್ಧ ನೀರು ಒದಗಿಸುವ ಹಿನ್ನೆಲೆಯಲ್ಲಿ ನ್ಯಾಯಾಲಯದ ಆವರಣದಲ್ಲಿ 4 ಕೇಂದ್ರಗಳನ್ನ ಪ್ರಾರಂಭಿಸಲಾಗಿದೆ. ನೀರನ್ನ ಮಿತವಾಗಿ ಬಳಸಿ ಮುಂದಿನ ಪೀಳಿಗೆಗೆ ನೀರನ್ನ ಕೊಡುಗೆಯಾಗಿ ನೀಡಬೇಕೆಂದು ಸಾರ್ವಜನಿಕರಲ್ಲಿ ಈ ವೇಳೆ ಕರೆ ನೀಡಿದ್ರು. ವಿಶ್ವ ಜಲ ದಿನಾಚರಣೆಯನ್ನು ಮಾರ್ಚ್ 22ಕ್ಕೆ ಆಚರಿಸಬೇಕಾಗಿತ್ತು. ಆದರೆ ನಮ್ಮ ನ್ಯಾಯಾಲಯದಲ್ಲಿ ಅವತ್ತು ಈ ಒಂದು ಏನು ನಲ್ಲಿಯ ವ್ಯವಸ್ಥೆಯನ್ನು ಮಾಡಬೇಕು ಅಂತ ಹೇಳಿ ಅವತ್ತಿನಿಂದ ಕಾರ್ಯ ಸ್ಟಾರ್ಟ್ ಆಗಿತ್ತು. ಮತ್ತು ಇದು ಮುಗಿದ ನಂತರ ಇದರ ಒಂದು ಪೂಜೆ ಮಾಡಿ ಅವತ್ತೇ ಅರ್ಥಪೂರ್ಣವಾಗಿ ನಾವು ಜಲ ದಿನಾಚರಣೆಯನ್ನು ಮಾಡಬೇಕು ಅನ್ನೋ ಕಾರಣಕ್ಕೆ ಇವತ್ತು ಈ ಕಾರ್ಯಕ್ರಮವನ್ನು ನಾವು ಇಟ್ಕೊಂಡು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಈ ವರ್ಷದ ಥೀಮ್ ಬಂದು ನೀರು ಅಭಿವೃದ್ಧಿಯ ಕೀಲಿಕೈ ಅಂತ, ಅಂದರೆ ಕೀ ಟು ಡೆವಲಪ್ಮೆಂಟ್, ವಾಟರ್ ಕೀ ಟು ಡೆವಲಪ್ಮೆಂಟ್ ಅಂತ ಈ ವರ್ಷದ ಥೀಮ್ ಇದೆ. ತಮಗೆಲ್ಲ ಗೊತ್ತಿರ್ಬೋದು, ಮೊದಲೆಲ್ಲ ಅಭಿವೃದ್ಧಿ ಅಂತಂದರೆ ಆ ದೇಶ ಟೆಕ್ನಾಲಜಿಕಲಿ ಎಷ್ಟು ಮುಂದೈತಿ, ಆ ದೇಶದ ಹತ್ರ ಎಷ್ಟು ವೆಪನ್ಸ್ ಅದಾವ, ಆ ದೇಶದ ಜನಸಂಖ್ಯೆ ಎಷ್ಟೈತಿ, ಇದೆಲ್ಲ ನೋಡ್ತಿದ್ರು. ಆದರೆ ಈಗ ಒಂದು ದೇಶದ ಸಂಪನ್ಮೂಲಗಳು, ನೈಸರ್ಗಿಕ ಸಂಪನ್ಮೂಲಗಳು ಯಾವ ರೀತಿ ಇದೆ ಅನ್ನೋದನ್ನು ನೋಡಿ ಆ ದೇಶದ ಅಭಿವೃದ್ಧಿ ಯಾವ ಮಟ್ಟಕ್ಕಾಗುತ್ತಾ ಅನ್ನೋದನ್ನು ನಾವು ಅಳಿತಾ ಇದ್ದೀವಿ. ಅದರಲ್ಲಿ ಗಾಳಿ, ನೀರು ಮತ್ತು ನಮ್ಮ ನೈಸರ್ಗಿಕ ಇತರೆ ಸಂಪತ್ತುಗಳನ್ನು ಕನ್ಸಿಡರ್ ಮಾಡ್ತೀವಿ. ಅದೇ ರೀತಿ ನೀರಿನ ಒಂದು ಇದಕ್ಕೆ ಬಂದಾಗ ನೀರು ಇರೋವಂಥ ದೇಶ, ಯಾವ ದೇಶದಲ್ಲಿ ಸ್ವಚ್ಛವಾದ ನೀರು ಬಳಕೆಗೆ ಉಪಯೋಗಕ್ಕೆ ಬರುವಂಥ ನೀರು ಇದೆಯೋ ಆ ದೇಶದ ಅಭಿವೃದ್ಧಿ ಖಂಡಿತ ಸಾಧ್ಯ ಅನ್ನೋದು ಈ ವರ್ಷದ ಒಂದು ಥೀಮ್ ಆಗಿರುತ್ತೆ. ಆದ್ದರಿಂದ ನಮ್ಮಲ್ಲಿ ಏನು ನೀರಿದೆ, ಮಳೆಯಿಂದಾಗಲಿ, ನದಿಯಿಂದಾಗಲಿ, ಅಂತರ್ಜಲದ ಮೂಲದಿಂದಾಗಲಿ ಯಾವ ರೀತಿ ನಮಗೆ ಜಲ ಸಿಗ್ತಾ ಇದೆಯೋ ಅದನ್ನು ಸ್ವಚ್ಛವಾಗಿ ಕಾಪಾಡ್ಕೋಬೇಕಾಗಿರುವಂಥದ್ದು ನಮ್ಮ ಡ್ಯೂಟಿ ಆಗಿದೆ. ಮತ್ತು ಅದನ್ನು ಮುಂದಿನ ಜನ್ರೇಷನಿಗೆ ನಮಗೆ ಯಾವ ರೀತಿಯಲ್ಲಿ ಸಿಗ್ತಾ ಇದೆಯೋ ಯಥೇಚ್ಛವಾಗಿ ಅವರಿಗೂ ಸಹ ಸಂಪನ್ಮೂಲಗಳು ಸಿಗಬೇಕು ಅನ್ನುವಂಥ ದೃಷ್ಟಿಕೋನದಿಂದ ನಾವು ಅತಿ ಮಿನಿಮಲ್ ಆಗಿ ನಮಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಒಂದು ಸಂಪನ್ಮೂಲಗಳನ್ನು ಉಪಯೋಗಿಸ್ಬೇಕಾಗತ್ತೆ. ನೀರಿನ ಒಂದು ವೇಸ್ಟ್ ಮಾಡೋದ್ರಿಂದ ಮುಂದಿನ ಜನ್ರೇಷನಿಗೆ ಅದು ಕಡಿಮೆ ಬೀಳ್ಬೋದು. ಆ ಕಾರಣಕ್ಕೆ ಎಲ್ಲರೂ ನಾವು ಇವತ್ತು ಒಂದು ನಿರ್ಣಯ ಮಾಡಬೇಕಾಗ್ತೈತಿ. ನೀರನ್ನು ನಾನು ಸರಿಯಾಗಿ ಉಪಯೋಗಿಸ್ತೀನಿ, ಯಾವ ಕಾರಣಕ್ಕೆ ಅದನ್ನು ಉಪಯೋಗಿಸ್ಬೇಕು ಅದಕ್ಕೆ ಮಾತ್ರ ಉಪಯೋಗಿಸ್ತೀನಿ, ಕುಡಿಯೋ ನೀರನ್ನು ಬೇರೆ ಕೆಲಸಕ್ಕೆ ಉಪಯೋಗಿಸಿಲ್ಲ ಮತ್ತು ಬೇರೆ ಕೆಲಸಕ್ಕಿರುವಂಥ ನೀರನ್ನು ಕುಡಿಯೋಕ್ಕೆ ಉಪಯೋಗಿಸಲ್ಲ. ಇದನ್ನೆಲ್ಲನೂ ನಾವು ಯಾವಾಗ ನಿರ್ಣಯ ಮಾಡಿ ನಮ್ಮಲ್ಲಿ ಅದನ್ನು ಅಳವಡಿಸ್ಕೊಳ್ತೀವೋ ಆವಾಗ ಈ ದಿನದ ಒಂದು ಉದ್ದೇಶ ಏನೈತಲ್ಲ ಅದು ಈಡೇರ್ತೈತಿ. ತಮ್ಮೆಲ್ಲರಿಗೂ ಈ ಒಂದು ವಿಶ್ವ ದಿನದ ಒಂದು ಸಂದರ್ಭದಲ್ಲಿ ಒಂದು ಮಾತು ಹೇಳಬೇಕು, ನಮಗೆ ಆ್ಯಕ್ಚುಲಿ ನೀರಿನ ಒಂದು ವ್ಯವಸ್ಥೆ ಮಾಡಬೇಕು, ಬೇಸಿಗೆ ಕಾಲ ಬಂದಿರೋದ್ರಿಂದ ಜನರಿಗೆಲ್ಲ ಅವಶ್ಯಕತೆ ಇದೆ ಅಂಥೇಳಿ ಜಿಲ್ಲಾ ನ್ಯಾಯಾಧೀಶರು, ಪ್ರಧಾನ ಜಿಲ್ಲಾ ನ್ಯಾಯಾಧೀಶರಿಂದ ಒಂದು ಲೆಟ್ರ್ ಬಂದಿತ್ತು. ಅದು ಬಂದಿದ್ದು ನಮ್ಮ ತಾಲೂಕು ಕಾನೂನು ಸೇವಾ ಸಮಿತಿಗೆ. ಆದರೆ ಅದನ್ನು
ADJ ಸಾಹೇಬ್ರ ಗಮನಕ್ಕೆ ಬಂದ ತಕ್ಷಣ ಅವರು ಮುಂದೆ ನಿಂತು ಖುದ್ದಾಗಿ ಇವನ್ನೆಲ್ಲವೂ ಮಾಡಿಸ್ಕೊಟ್ರೆ ಆ್ಯಕ್ಚುಲಿ ಅಂದರೆ ಇದ್ರ ಕ್ರೆಡಿಟ್ ಸಾಹೇಬ್ರಿಗೆ ಸಲ್ಬೇಕಾಗ್ತೈತಿ. ಯಾಕಂದ್ರೆ ನಮಗಿಂತ ಸಾಹೇಬ್ರದರಲ್ಲಿ ಆಸಕ್ತಿ ತೋರಿಸಿ ಎಲ್ಲ ಜನರಿಗೆ ಒಳ್ಳೆಯದಾಗಲಿ ಅಂಥೇಳಿ ಇವತ್ತು ನೀರಿನ ಒಂದು ಸೌಕರ್ಯವನ್ನು ಮಾಡಿಕೊಟ್ಟಿದ್ದಾರೆ. ಅವರು ಇದೇ ರೀತಿ ಬೇರೆ ಎಲ್ಲ ನಮ್ಮ ನ್ಯಾಯಾಲಯದಲ್ಲಿ ಬೇಕಾಗಿರುವಂಥ ಸವಲತ್ತುಗಳನ್ನು ಇಷ್ಟು ದಿನ ಮಾಡಿದ್ದಾರೆ. ಸೊ ಅವರಿಗೂ ಸಹ ಈ ಕಾರ್ಯಕ್ರಮದ ಮೂಲಕ ನಾನು ನಮ್ಮ ಕಾನೂನು ಸಮಿತಿಯಿಂದ ಧನ್ಯವಾದಗಳನ್ನ ಹೇಳ್ತೀನಿ. ಆಮೇಲೆ ಇದನ್ನು ಉಳಿಸ್ಕೊಂಡು ಹೋಗಬೇಕಾಗಿರೋದು ನಮ್ಮ ಜನರದು ಮತ್ತು ವಕೀಲರದು ಮತ್ತು ನ್ಯಾಯಾಧೀಶರದ್ದು ಒಂದು ಕರ್ತವ್ಯ ಐತಿ. ಅದಕ್ಕೆ ಇನ್ಮೇಲೆ ಈಗೇನು ಮಾಡಿಕೊಟ್ಟಾರ ಸಾಹೇಬರು ಅದನ್ನು ನಾವು ಸರಿಯಾಗಿ ನೋಡ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾ ಈ ಒಂದು ದಿನವನ್ನು ಅರ್ಥಪೂರ್ಣವಾಗಿ ಆಚರಣೆಗೆ ತಾವೆಲ್ಲರೂ ಭಾಗಿಯಾಗಿದ್ದರಿಂದ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ ನನ್ನ 2 ಮಾತು. 90 ವಿಜಯನಗರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುವ ಅರ್ಹ ಮಹಿಳಾ ಫಲಾನುಭವಿಗಳಿಗೆ ಸರ್ಕಾರದಿಂದ ಹೊಲಿಗೆ ಯಂತ್ರಗಳನ್ನು ವಿತರಿಸಲಾಗಿದೆ. ಅದೇ ರೀತಿ ಡ್ಯಾಂನ ಗೇಟ್ ಕೊಚ್ಚಿ ಹೋದ ಸಂದರ್ಭದಲ್ಲಿ ನಷ್ಟ ಅನುಭವಿಸಿದ ಮೀನುಗಾರರಿಗೆ ಪರಿಹಾರ ಧನ ಸೇರಿದಂತೆ ಮೀನುಗಾರಿಕೆ ಸಲಕರಣೆಗಳ ಕಿಟ್ ವಿತರಿಸಲಾಗಿದೆ. ಹೌದು, ಈ ಅಂಶಕ್ಕೆ ಸಂಬಂಧಿಸಿದಂತೆ ದಿನಾಂಕ 28ರಂದು ಸಂಜೆ ನಗರದ ರೀಡಿಂಗ್ ರೂಮ್ ಆವರಣದಲ್ಲಿ ಶಾಸಕ HR ಗವ್ಯಪ್ಪನವರಿಂದ ಸರ್ಕಾರದ ಸೌಲಭ್ಯಗಳನ್ನು ವಿತರಿಸುವ ಕಾರ್ಯಕ್ರಮ ಕೈಗೊಳ್ಳಲಾಗಿತ್ತು. ಹೀಗೆ 2022-23ನೇ ಸಾಲಿನ ದೇವರಾಜು ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮದಿಂದ ಕೊಡಮಾಡಲ್ಪಟ್ಟ 26 ಹೊಲಿಗೆ ಯಂತ್ರಗಳನ್ನ ಅರ್ಹ ಫಲಾನುಭವಿಗಳಿಗೆ ವಿತರಿಸಿದ್ರು. ಅದೇ ರೀತಿ ಸಣ್ಣ ಕೈಗಾರಿಕೆ ಸಾರ್ವಜನಿಕ ಉದ್ದಿಮೆ ಇಲಾಖೆಯಿಂದ ಗ್ರಾಮೀಣ ಭಾಗದ 41 ಮಹಿಳೆಯರಿಗೆ ವಿದ್ಯುತ್ ಚಾಲಿತ ಹೊಲಿಗೆ ಯಂತ್ರಗಳನ್ನ ವಿತರಿಸಿದ್ರು. ಇನ್ನು ಟಿಬಿ ಡ್ಯಾಂ ಕ್ರಸ್ಟ್ ಗೇಟ್ ಕೊಚ್ಚಿ ಹೋದ ಸಂದರ್ಭದಲ್ಲಿ ಮೀನುಗಾರರ ನಷ್ಟವನ್ನ ಸರಿದೂಗಿಸುವ ಹಿನ್ನೆಲೆಯಲ್ಲಿ 80 ಅರ್ಹ ಫಲಾನುಭವಿಗಳಿಗೆ ತಲಾ 30,000 ರೂಪಾಯಿಯಂತೆ ಪರಿಹಾರ ಧನ ಸೇರಿದಂತೆ ಜಿಲ್ಲಾ ಪಂಚಾಯತ್ ಮತ್ತು ರಾಜ್ಯ ವಲಯ ಯೋಜನೆಯ ಅಡಿಯಲ್ಲಿ 25 ಫಲಾನುಭವಿಗಳಿಗೆ ತಲಾ 10,000 ನಗದು ಹಾಗೂ ಮೀನುಗಾರಿಕೆ ಸಲಕರಣೆಗಳನ್ನ ವಿತರಿಸಿದ್ರು. ಇನ್ನು ಸೌಲಭ್ಯ ಸೇರಿದಂತೆ ಪರಿಹಾರ ಧನ ನೀಡಿದ ರಾಜ್ಯ ಸರ್ಕಾರಕ್ಕೆ ಶಾಸಕ HR ಗವ್ಯಪ್ಪನವರು ಫಲಾನುಭವಿಗಳ ಪರವಾಗಿ ಈ ವೇಳೆ ಕೃತಜ್ಞತೆ ತಿಳಿಸಿದ್ರು. ಇವತ್ತು ಬಹಳ ದಿವಸದಿಂದ ಪೆಂಡಿಂಗ್ ಆಗಿ ಉಳಿದಿತ್ತು ಹೊಲಿಗೆ ಮೆಷಿನ್. ನಿಯರ್ಲಿ 1 ವರ್ಷ ಆಯಿತು ಹೆಚ್ಚು ಕಡಿಮೆ. ಹಾಗಾಗಿ ಸ್ವಲ್ಪ ತಡ ಆಗಿದ್ದಕ್ಕೋಸ್ಕರ ಮೊದಲನೇದಾಗಿ ಕ್ಷಮಾಪಣೆ ನಾನು ಕೇಳ್ತಾ ಇದ್ದೀನಿ. ಯಾಕಂದ್ರೆ ಏನು ಸುಮ್ಮನೆ ಯಾವಾಗ ಬೇಕು ಅವಾಗ ಮಾಡೋದ್ರಿಗೆ ಆಗಂಗಿಲ್ಲ, ಎಲ್ಲರನ್ನೂ ಕೂಡಿಸ್ಬಿಟ್ಟು ಮಾಡೋಣ ಅನ್ನೋದೊಂದು ಯೋಚನೆ ಇಟ್ಕೊಂಡು ನಾನು ಮಾಡಿದ್ದೀನಿ. ಹಾಗಾಗಿ ಇವತ್ತು ಸಣ್ಣ ಕೈಗಾರಿಕೆಯಿಂದ ಒಂದು 41 ಮಿಷಿನ್ಗಳು ಕೊಟ್ಟಿದ್ದಾರೆ, ಹೊಲಿಗೆ ಮಿಷಿನ್ನು. ಮತ್ತು ದೇವರಾಜ ನಿಗಮದಿಂದ 26 ಕೊಟ್ಟಿದ್ದಾರೆ. ಮತ್ತು ಮೀನುಗಾರ ಇವ್ರನಿಂದ ಅವರಿಗೆಲ್ಲ ಮೀನುಗಾರಿಗೆ ಎಲ್ಲ ಕಿಟ್ಗಳು 22, ಮತ್ತು ಸಬ್ಸಿಡಿ ಒಂದು 3 ಜನ ಕೊಟ್ಟಿದ್ದಾರೆ. ಮತ್ತು ಎಲ್ಲ ಪರಿಹಾರ ಎಲ್ಲರಿಗೂ ಒಂದು 79 ಜನಕ್ಕೆ ಮೀನುಗಾರಿಗೆ 30,000 ರೂಪಾಯಿ ಹಂಗೆ ಡೈರೆಕ್ಟಾಗಿ ಅವ್ರ ಅಕೌಂಟಿಗೆ ಒಂದು 23,70,000 ರೂಪಾಯಿ. ಇದೆಲ್ಲ ಈ ಮೀನುಗಾರದು ಇದು ನಮ್ಮ ಮಂತ್ರಿಗಳಾದ ಮಂಕಳ ವೈದ್ಯ ಅವರಿಗೆ ಶುಭ ಕೋರ್ತಾ ಇದ್ದೀನಿ. ಯಾಕಂದ್ರೆ ಈಗಿನ ಹೋದ ಸಾರಿ ಅವ್ರು ಬಂದವಾಗೆ ಅವರು ಏನೇನು ಬೇಕು ಕೇಳ್ರಿ ಮೀನುಗಾರಿಗೆ, ಅವ್ರಿಗೆಲ್ಲ ಸಹಕಾರ ಮಾಡೋಣ ಅಂತ ಹೇಳಿದಾನ. ಪ್ಲಸ್ ಅದರ ಜೊತೆಗೆ ಮುಂದೆ ಬರೋ ವರ್ಷದಲ್ಲಿ ಮೀನುಗಾರಿಗೆ ಹೊಸಪೇಟೆ ತಾಲೂಕಿನಲ್ಲಿ 24 ಕೆರೆಗಳು ಇದಾವೆ. ಅವುಗಳ ಎಲ್ಲ ಚಾಲನೆಗೆ ತಗೊಂಬರ್ಬೇಕು, ಎಲ್ಲ ಮೀನು ಎಲ್ಲ ಸಂಗ್ರಹಣೆ ಅಲ್ಲೆಲ್ಲ ಮಾಡಿಸ್ಬೇಕು, ರೈತಾಕಿ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ಅದೊಂದು ಆಲೋಚನೆ ಇಟ್ಕೊಂಡಿದ್ದೀನಿ. ಹಾಗಾಗಿ ಅದೊಂದು ಮಾಡ್ತಾ ಇದ್ದೀನಿ. ಇನ್ನೊಂದು ಯಾರ್ಯಾರಿಗೆ ಹೊಲಿಗೆ ಮಿಷಿನ್ ಕೊಡ್ತಾ ಇದೀವಿ, ದಯವಿಟ್ಟು ತಾಯಂದ್ರೆ ಕೇಳ್ಕೊಳ್ಳೋದೇನಂದ್ರೆ ಮಾರ್ಕೊಳಕ್ ಹೋಗ್ಬೇಡ್ರಿ. ಅದು ಕೊಡೋದೇ ಕಷ್ಟ. ಒಂದೊಂದು ಮಿಷಿನ್ 20,000 ಇಂದ 40,000 ರೂಪಾಯಿ ಒಂದೊಂದು ಮಿಷಿನು. ನೀವು ಎಲ್ಲ ಸ್ವಲ್ಪ ಇದು ಮಾಡ್ರಿ, ಕೆಲ್ಸಗಳೇನ ಇಲ್ಲಾಂದ್ರಿಗಿನ ಬಂದು ನನಗೆ ಹೇಳ್ರಿ. ನಾನು ಸ್ವಲ್ಪ ಯಾರ್ಯಾರು ಇದಾರ ಬಳ್ಳಾರಿನಿಂದ ಜೀನ್ಸ್ ಫ್ಯಾಕ್ಟ್ರಿ ಅವರಿರ್ಲಿ, ಬೇರೆ ಯಾವ ಜಾಕಿ ಇದು ಫ್ಯಾಕ್ಟ್ರಿ ಅವರಾಗಲಿ, ಇವ್ರನ್ನೆಲ್ಲರನ್ನ ಸ್ವಲ್ಪ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ. ಯಾಕಂದರೆ ನಮ್ಮ ಯಾವುದದು ಮಂತ್ರಿಗಳ ಹತ್ರ ದರ್ಶನಾಪುರ ಸಾಹೇಬ್ರ ಹತ್ರ ಇಲ್ಲೊಂದು 5 ಎಕರೆ ಆತನ ಕೊಟ್ಬಿಟ್ಟು ಹೊಲಿಗೆ ಮಿಷಿನ್ದು ಒಂದು ಫ್ಯಾಕ್ಟ್ರಿ ಇಟ್ಬಿಟ್ಟು ಎಲ್ಲ ಕಂಪ್ಲೀಟ್ ಸ್ಟಿಚಿಂಗ್ದು ಈ ಜಾಕಿ ಕಂಪನಿಯವ್ರನ್ನ ಇವ್ರನ್ನೆಲ್ಲ ಕರೆಸ್ಬಿಟ್ಟು ಹೆಣ್ಮಕ್ಳಿಗೆ ಕೆಲಸ ಸಿಗಬೇಕನ್ನೋದು ಒಂದು ಉದ್ದೇಶ ಇಟ್ಕೊಂಡು ಮಾಡ್ತಾ ಇದ್ದೀನಿ. ನಾನಾ ಕಾರಣದಿಂದ ಸ್ವಲ್ಪ ತಡ ಆಗಿದೆ. ಅದು ಈ ವರ್ಷ ಪೂರ್ಣ ಮಾಡ್ತೀನಿ.
ಹಾಗಾಗಿ ಅಟ್ಲೀಸ್ಟ್ 3,000-4,000 ಜನ 5,000 ಜನ ಹೆಣ್ಮಕ್ಳಿಗೆ ಕೆಲಸ ಸಿಗೋ ಥರ ಅದೊಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀನಿ. ನಿಮಗೆಲ್ಲ ಮುಂದೆ ಉದ್ಯೋಗ ಸೃಷ್ಟಿ ಮಾಡ್ಲಿಕ್ಕೆ ಏನೇನು ಮಾಡಬೇಕು ಅವೆಲ್ಲ ಮಾಡ್ತೀನಿ ಅಂತ ಹೇಳ್ತಾ ನಾನು ಒಂದೆರಡು ಮಾತನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರೂ ಚೆನ್ನಾಗಿ ಮಾಡಿಕೊಂಡು. ವಿಜಯನಗರ ಸಾಹಿತ್ಯ ಪರಿಷತ್ ಹಾಗೂ ಚೇತನ ಸಾಹಿತ್ಯ ಸಂಸ್ಥೆಯಿಂದ ವಿಶ್ವ ಕವಿತ್ವ ದಿನ ಕೈಗೊಳ್ಳಲಾಗಿತ್ತು. ಈ ವೇಳೆ ಕವಿಗೋಷ್ಠಿ ಸೇರಿದಂತೆ ಭಾವಗೀತೆ ಬಿಡುಗಡೆ ಮಾಡಲಾಯಿತು. ಈ ಅಂಶಕ್ಕೆ ಸಂಬಂಧಿಸಿದಂತೆ ಚಿತ್ರವಾಡ್ಗಿಯ ಅಶ್ವಿನಿ ಶಾಲಾ ಆವರಣದಲ್ಲಿ ಸಸಿಗೆ ನೀರೆರೆಯುವ ಮೂಲಕ ವಿಶ್ವ ಕವಿತ್ವ ದಿನಕ್ಕೆ ಚಾಲನೆ ನೀಡಲಾಯಿತು. ಬಳಿಕ ಡಾಕ್ಟರ್ ಸುಲೋಚನಾರವರು ಮಾತನಾಡಿ, ಕಳೆದ 26 ವರ್ಷಗಳಿಂದ ಕವಿತ್ವ ದಿನಾಚರಣೆ ನಡೆಸಿಕೊಂಡು ಬರಲಾಗುತ್ತಿದೆ. ಪ್ರತಿಯೊಬ್ಬರೂ ಕವಿತೆಯನ್ನ ಹಾಡಲಿ ಹಾಗೂ ಕವಿತೆಗಾರರನ್ನ ಪ್ರೋತ್ಸಾಹಿಸುವುದೇ ವಿಶ್ವ ಕವಿತ್ವ ದಿನದ ಉದ್ದೇಶವಾಗಿದೆ ಎಂದರು. ವಿಜಯನಗರ ಸಾಹಿತ್ಯ ಪರಿಷತ್ತು ಮತ್ತು ಚೇತನ ಸಾಹಿತ್ಯ ಸಂಸ್ಥೆ ಹೊಸಪೇಟೆ ಅವರು ಮಾಡಿರೋದು. ಸೊ ಇದನ್ನು ನಾನು ಅವರಿಗೆ ಕಳಕಳಿಯಿಂದ ಕೇಳ್ಕೊತಿದ್ದೀನಿ. ಪ್ರತಿ ವರ್ಷ ಜಂಬುನಾಥ್ ಅವರು ಈ ವಿಶ್ವ ಸಾಹಿತ್ಯ ದಿನ ಇನ್ನೂ ಒಂದೇನಾದರೂ ಏಮ್ ಅದರಲ್ಲಿ ಇಟ್ಕೊಂಡು ಇದನ್ನು ನೀವು ನಡೆಸ್ಕೊಂಡು ಹೋಗಬೇಕು ಅಂತ ಹೇಳ್ಬಿಟ್ಟು ನನ್ನದು ಮನವಿ. ಇದು ಒತ್ತಾಯ ಅಲ್ಲ, ಮನವಿ. ವಿಶ್ವ ಕವಿತ್ವ ದಿನನ ನನಗೆ ಇನ್ವಿಟೇಷನ್ನೆಲ್ಲ ನಾನು ವಾಟ್ಸಪ್ಪಲ್ಲಿ ನೋಡಿದಾಗೆ ಗೊತ್ತಾಯ್ತಿದ್ದೀನಿ. ವಿಶ್ವ ಕವಿತ್ವ ದಿನ ಇದಲ್ಲಪ್ಪ, ನನ್ನ ಹೆಸರೇ ಎಲ್ಲೂ ಕೇಳಿಲ್ಲಲ್ಲ, ಅದು ದಡ್ಡಿ ಅಂತೂ ಅಲ್ಲ, ತೀರಾ ದಡ್ಡಿ ಆಗಿಬಿಟ್ಟಿದ್ದೀನಲ್ಲ ಅಂತ ಅನ್ನಿಸ್ತು. ಅವಾಗಿದೆಲ್ಲ ಏನು ಬೇಕು ಅಂದರೆ ಗೂಗಲ್ಗೆ ಹೋದಾಗ ನನಗೆ ಗೊತ್ತಾಯಿತು. 1999ರಲ್ಲಿ ಯುನೆಸ್ಕೋಯಿಂದ ಇದನ್ನು ವಿಶ್ವ ಕವಿತ್ವ ದಿನ ಅಂತ ಹೇಳ್ಬಿಟ್ಟು ಒಂದು ಏನು ಅದಕ್ಕೋಸ್ಕರ ಕೊಟ್ಟಿದ್ದಾರೆ. ಉದ್ದೇಶನೂ ಅಂದರೆ ಹೇಗೆ ಬೇರೆ ಬೇರೆ ದಿನಗಳಲ್ಲಿ ಮಕ್ಕಳಿಗೋ ಮಹಿಳೆಯರಿಗೋ ಇನ್ನೊಬ್ಬರಿಗೋ ಸಾಹಿತಿಗಳಿಗೂ ಹಾಗೆಲ್ಲ ದಿನ ಇದ್ದಂಗೆ ಈ ಒಂದು ಕಾವ್ಯಕ್ಕೂ ಇರಲಿ ಅನ್ನೋದು ಒಂದು ಉದ್ದೇಶ ಇಟ್ಕೊಂಡು ಅವರು ಆ ದಿನನ ಆಚರಣೆ ತಂದಿದ್ದಾರೆ. ಈಗ ಸುಮಾರು 25-26 ವರ್ಷದಿಂದ ಅದು ನಡ್ಕೊಂಡು ಬರ್ತಾ ಇದ್ದಾರೆ. ಸೊ ಈ ದಿನದಲ್ಲಿ ನಾವು ಕಾವ್ಯದ ಬಗ್ಗೆ ಹೆಚ್ಚು ತಿಳ್ಕೊಂಡು, ಗೊತ್ತಿಲ್ಲದವರಿಂದ ಕಲಿತ್ಕೊಂಡು ಕಾವ್ಯದ ಸೇವೆ ಜಾಸ್ತಿ ಮಾಡಲಿ ಅನ್ನೋದನ್ನೇ ಇದರದ್ದು ಮುಖ್ಯ ಉದ್ದೇಶ ಅಂತ ಹೇಳ್ಬಿಟ್ಟು ಆಗ್ತಾನೆ ಅನ್ನೋದು ನನ್ನ ಒಂದು ಆಸೆ. ಸೊ ನನಗಿವತ್ತು ಈ ಅವಕಾಶ ಕೊಟ್ಟಿದ್ದಕ್ಕೆ ನನಗೆ ತುಂಬ ಸಂತೋಷ ಆಗಿದೆ. ಅದರಿಂದ ಇಲ್ಲಿ ಎಲ್ಲ ಪದಾಧಿಕಾರಿಗಳಿಗೆ ನಾನು ಧನ್ಯವಾದ ಅರ್ಪಿಸ್ತೀನಿ. ಆಮೇಲೆ ಇದು ಏನು ಇವತ್ತು ಈ ದಿನ ಆಚರಿಸಿದರೆ ಇನ್ನು ಮುಂದೆ ಇದು ಹೆಚ್ಚಿನ ಒಂದು ಆಯಾಮ ತಗೊಂಡು ಬೆಳೀಲಿ ಅಂತ ಹೇಳ್ಬಿಟ್ಟು ನಾನು ಹಾರೈಸ್ತೀನಿ. ನನಗೆ ಇದು ಕೊಟ್ಟಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಬಳಿಕ ಚೇತನ ಸಾಹಿತ್ಯ ಸಂಸ್ಥೆಯ ಅಧ್ಯಕ್ಷ ಎಚ್.ಎಂ. ಜಂಬುನಾಥ್ ಅವರು ಸಂಸ್ಥೆಯಿಂದ ನಡೆಸಿಕೊಂಡು ಬರುತ್ತಿರುವ ಕಾರ್ಯಕ್ರಮಗಳ ಕುರಿತು ಪರಿಚಯಿಸಿದರು. ಸಾಹಿತ್ಯಪರ ಸಂಘಟನೆಗಳೊಂದಿಗೆ ಕಳೆದ 24 ವರ್ಷಗಳಿಂದ ಸತತವಾಗಿ ಶಾಲೆಯಲ್ಲೊಂದು ಸಾಹಿತ್ಯ ಬಿದ್ದು, ಹಾಗೆಯೇ ನಮ್ಮ ಕಂಗಳಲ್ಲಿ ಈ ತಿಂಗಳು ಅನ್ನುವಂಥ ಶೀರ್ಷಿಕೆ ಅಡಿಯಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತಾ ಬಂದಿದೆ. 1994ರಲ್ಲಿ ಕುವೆಂಪುರವರು ತೀರ್ಕೊಂಡಾಗ ನಾನು ಮದ್ರಾಸು ವಿಶ್ವವಿದ್ಯಾಲಯದಲ್ಲಿ ಸ್ನಾತಕೋತ್ತರ ಪದವಿ ಮಾಡ್ತಾ ಇದ್ದೆ. ಆ ಸಂದರ್ಭದಲ್ಲಿ ಅಂದ್ಕೊಂಡೆ, ನಾನು ಹೊಸಪೇಟೆಗೆ ಹೋದರೆ ಒಂದು ಯಾವುದಾದ್ರು ಸಂಘ ಸಂಸ್ಥೆಯನ್ನು ನಮ್ಮ ಸ್ನೇಹಿತರ ಜೊತೆಗೆ ಕಟ್ಟಬೇಕು, ಸಾಹಿತ್ಯಾತ್ಮಕ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆರಂಭ ಮಾಡಿರ್ತಕ್ಕಂಥದ್ದು. ತಿಂಗಳಿಗೆ ಒಂದು ಕಾರ್ಯಕ್ರಮ ಹೇಗಾದರೂ ಮಾಡಿ ಆಯೋಜನೆ ಮಾಡಬೇಕು ಅಂತ ನಿಟ್ಟಿನಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತಾ ಬಂದ್ವಿ. ನಮ್ಮೆಲ್ಲ ಸ್ನೇಹಿತರು ಸೇರಿ ಮಾಡಿರುವಂಥ ವಿಜಯನಗರ ಸಾಹಿತ್ಯ ಪರಿಷತ್ ಆಗಿರ್ಬೋದು, ಹೀಗೆ ಜನಪದ ಸಾಹಿತ್ಯ ಪರಿಷತ್ತು, ಹಲವಾರು ಸಾಹಿತ್ಯ ಪರಿಷತ್ತುಗಳಿವೆ. ಅವರುಗಳ ಒಟ್ಟಿಗೆ ಜೊತೆಗೂಡಿ ಹಲವಾರು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತಾ ಬರ್ತಿದ್ದೇವೆ. ಸ್ನೇಹಿತರೆ, ಬರೆಯುವಂತಹ ಹವ್ಯಾಸವನ್ನು ಯಾರು ರೂಢಿಸ್ಕೊಳ್ತಾರೋ, ಓದುವಂತಹ ಹವ್ಯಾಸಗಳನ್ನು ಯಾರು ರೂಢಿಸ್ಕೊಳ್ತಾರೋ ಅವರು ಸಹಜವಾಗಿಯೇ ಒಂದು ಗುರುತಿಸಿಕೊಳ್ಳಲಿಕ್ಕೆ ಸಾಹಿತ್ಯ ಕ್ಷೇತ್ರದಲ್ಲಿ ಬರುತ್ತೆ. ಅದನ್ನು ನಾವು ಹೊರ ತೋರಿಸ್ಕೋಬೇಕಷ್ಟೇ. ಆ ನಿಟ್ಟಿನಲ್ಲಿ ನನಗೆ ಕವನಗಳ ಗೀಳು ಹುಟ್ಟಿದ್ದು ಬಹುಶಃ ಹಡಗಲಿ, ಅದನ್ನು ಏನೆಂದು ಹೇಳ್ತೀನಿ. ನಂತರ ಕವಿಗೋಷ್ಠಿ ನಡೆಸಲಾಯಿತು. ಜಗ ಬದುಕಿನ ಕವಿ ಮನಮೋಹಕದ ಕವಿ, ಕವಿ ಮನವು ಜೀವ ಬಾನವು, ಜಗ ಬದುಕಿನ ಕವಿ ಮನಮೋಹಕದ ಕವಿ. ರವಿ ಕಾಣದ್ದು ಕವಿ ಕಾಣುವನು, ರವಿಗೆ ಇಳೆ ಪ್ರಕೃತಿಯೇ ಸವಿ, ಕವಿಗೆ ಜೀವ ಸಂಸ್ಕೃತಿಯೇ ಸವಿ. ರವಿ ಕಾಣದ್ದು ಕವಿ ಕಾಣುವನು,
ರವಿಗೆ ಇಳೆ ಪ್ರಕೃತಿಯೇ ಸವಿ, ಕವಿಗೆ ಜೀವ ಸಂಸ್ಕೃತಿಯೇ ಸವಿ. ರವಿ ನಭೋಮಂಡಲದ ಚಕ್ರವರ್ತಿ, ಕವಿ ಭೂಮಂಡಲದ ದಾರ್ಶನಿಕ ಭರ್ತಿ. ರವಿಯದು ಸೃಷ್ಟಿ ಸಂಕುಲದೆಲ್ಲವೂ ಚೈತನ್ಯವು, ಕವಿಯದು ಸಕಲ ಜೀವ ಭಾವದ ಅನುಷ್ಠಾನವು, ಸಕಲ ಜೀವ ಭಾವದ ಅನನ್ಯವು. ರವಿ ನಭೋಮಂಡಲದ ಚಕ್ರವರ್ತಿ, ಕವಿ ಭೂಮಂಡಲದ ದಾರ್ಶನಿಕ ಭರ್ತಿ. ರವಿಯದು ಸೃಷ್ಟಿ ಸಕಲದೆಲ್ಲವ ಚೈತನ್ಯವು, ಕವಿಯದು ಸಕಲ ಜೀವ ಭಾವದ ಅನನ್ಯವು, ಸಕಲ ಜೀವ ಭಾವದ ಅನನ್ಯವು. ರವಿಯು ಕಿರಣದಿ ಜಗವ ಬೆಳಗುವನು, ಕವಿಯು ಕೃತಿ ಬರಹದಿ ಜಗವ ವರ್ಣಿಸುವನು. ರವಿಯು ಕಿರಣದಿ ಜಗವ ಬೆಳಗುವನು, ಕವಿಯು ಕೃತಿ ಬರಹದಿ ಜಗವ ವರ್ಣಿಸುವನು. ರವಿಯದು ಜೀವ ನಿರ್ಜೀವಕ್ಕೂ ಸಮಭಾವವು, ರವಿಯದು ಜೀವ ನಿರ್ಜೀವಕ್ಕೂ ಸಮಭಾವವು, ಕವಿಯದು ಜೀವ ಆಜೀವ ಸಜೀವ ಭಾವವು, ಕವಿಯದು ಜೀವ ಆಜೀವ ಸಜೀವ ಭಾವವು. ಕೊಡುಗೆ ಗಾವ ಸಾದೃಶ್ಯ, ಅದ್ವಿತೀಯ ರಮ್ಯ ರಮಣೀಯ ದೃಶ್ಯ, ಪ್ರಕೃತಿ ನೀಡಿಯ ಕೊಡುಗೆ ಗಾವ ಸಾದೃಶ್ಯ. ಚಾಚುತ ತೋಳನು ಪಥಿಕಗೆ ನೆರಳಾಗಿ, ಚಾಚುತ ತೋಳನು ಪಥಿಕಗೆ ನೆರಳಾಗಿ, ಹಾದಿಗೆ ಹಾಸುವೆ ಹೂಗಳ ಮೆಲುವಾಗಿ. ಹಸಿರು ಹೊದಿಕೆಯ ಹೊತ್ತ ಚೆಲುವು, ಹಸಿರು ಹೊದಿಕೆಯ ಹೊತ್ತ ಚೆಲುವು, ತಿರೆಯ ಸೊಬಗಿಗೆ ಮೇಳೈಸಿದೆ ಒಲವು. ವಸಂತ ಋತುವಲಿ ಮೈಚೆಲ್ಲಿ ನಗುವೆ, ವಸಂತ ಋತುವಲಿ ಮೈಚೆಲ್ಲಿ ನಗುವೆ, ಉಸಿರ ಬಸಿರಲಿ ಜಗವನ್ನು ಪೊರೆವೆ. ಮುಗಿಲ ಚುಂಬಿಸುತ್ತ ನಿಂತಿಹ ವೃಕ್ಷ, ಮುಗಿಲ ಚುಂಬಿಸುತ್ತ ನಿಂತಿಹ ವೃಕ್ಷ, ಎಂದೂ ಏನೂ ಬಯಸದ ನಿರಪೇಕ್ಷ. ವರುಷಗಳು ಉರುಳಿದರೂ ತೀರದ ಸಡಗರ, ವರುಷಗಳು ಉರುಳಿದರೂ ತೀರದ ಸಡಗರ, ನಿನ್ನಯ ಒಡಲಲಿಹುದು ಹಕ್ಕಿಗಳಿಂಚರ. ಸಹಿಸುತ್ತಿರುವೆ ಮೌನದ ಅತ್ಯಾಚಾರವೇಕೆ, ಸಹಿಸುತ್ತಿರುವೆ ಮೌನದಿ ಅತ್ಯಾಚಾರವೇಕೆ, ಹೊಡಲಿ ಏಟು ಬಿದ್ದರೂ ನಿನಗಿಲ್ಲ ಅಂಜಿಕೆ. ಪಲ್ಲವಿಸುತ್ತ ಮತ್ತೆ ತಲೆ ಎತ್ತಿ ನಿಲ್ಲುವೆ, ಪಲ್ಲವಿಸುತ್ತ ಮತ್ತೆ ತಲೆ ಎತ್ತಿ ನಿಲ್ಲುವೆ, ಮನುಕುಲಕ್ಕೆ ಉತ್ಸಾಹದ ಸಂದೇಶವ ಸಾರುವೆ. ಇದೇ ವೇಳೆ ಭಾವಗೀತೆ ಬಿಡುಗಡೆ ಮಾಡುವ ಮೂಲಕ ನೆರೆದವರಲ್ಲಿ ಜೀವನದ ಸಾರದ ಕುರಿತು ಅರಿವು ಮೂಡಿಸಲಾಯಿತು. ಈಗ ಪೊಲೀಸ್ ಪ್ರಕಟಣೆ. ಎಷ್ಟೇ ಹಳೆಯ ಬಂಗಾರವಿರ್ಲಿ, ಪಾಲಿಶ್ ಮಾಡಿದ ಮೇಲೆ ಹೊಚ್ಚ ಹೊಸದೇ ರೀತಿಯಲ್ಲಿ ಕಾಣ್ತದೆ ತಾಯಿ ನೋಡಿ.
ತಾಯಿ, ನಿಮ್ ಮೈ ಮೇಲೆ ಅದೋ ಹೊಲಸು ಬಿದ್ದಿದೆ. ಇಲ್ಲಿ ತಾಯಿ, ನಾನು ಪೊಲೀಸ್. ಅಲ್ಲಿ ಮುಂದೆ ದಾರಿಲಿ ದೊಡ್ಡ ಗಲಾಟೆ ಆಗಿದೆ. ಮತ್ ನೀವು ಇಷ್ಟೆಲ್ಲ ಒಡವೆ ಹಾಕೊಂಡು ತಿರುಗಾಡ್ತಾ ಇದ್ದೀರಾ. ಈ ಒಡವೆಗಳನ್ನ ಈ ವಸ್ತ್ರದಲ್ಲಿ ಕಟ್ಟಿ ಪರ್ಸ್ನಲ್ಲಿ ಇಡಿ. ಹಾಕಿ ಪರ್ಸ್ನಲ್ಲಿ ಇಡೋಣ. ಅಲ್ಲೇ ಮುಂದ್ಗಡೆ ಆಗಿದೆ. ಇದು ತಗೊಳ್ಳಿ ತಾಯಿ. ನಾನು ಬರ್ತೀನಿ. ಈ ಕಡೆಯಿಂದ ಹೋಗಿ. ಇಂತಹ ಮೋಸದ ಸಂಗತಿ ನಿಮಗೂ ನಡೆಯಬಹುದು. ತಮ್ಮ ಬೆಲೆ ಬಾಳುವ ಒಡವೆ ಆಭರಣ ವಸ್ತುಗಳನ್ನು ಎಚ್ಚರಿಕೆಯಿಂದ ಕಾಪಾಡಿ. ಯಾವುದೇ ಮಾತುಗಳಿಗೆ ಮರುಳಾಗಬೇಡಿ. ಸಂಶಯಾಸ್ಪದ ರೀತಿಯಲ್ಲಿ ಯಾರಾದರೂ ಕಂಡು ಬಂದರೆ ಸಮೀಪದ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಿ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಚೇತನ ಸಾಹಿತ್ಯ ಸಂಸ್ಥೆಯಿಂದ ಆಯೋಜನೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನೈಜ ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಜಯನಗರ ಸುದ್ದಿವಾಹಿನಿ. ನಮಸ್ಕಾರ.